ಈಗಾಗಲೇ ಬಹಳಷ್ಟು ಜಯಂತ್ಯೋತ್ಸವ ಕಾರ್ಯಕ್ರಮ ಕೂಡ ನೀವು ನೋಡಿದ್ದೀವಿ. ಮೊದಲನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಾವು ನೆನೆಸ್ಬೇಕಾಗ್ತದೆ ನಮ್ಮ ರಮೇಶ್ ಪೀರಯ್ಯ ಗುತ್ತೇದಾರ್ ಅವರಿಗೆ. ಅವರಿಂದ ಪ್ರಾರಂಭ ಆಯಿತು. ಇವತ್ತು ಅದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ನಡೆದಂದ್ರೆ ಅದು ಕೀರ್ತಿ ರಮೇಶಿಗೆ ಸಲ್ಲಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ರಾಜೇಶ್ ಗುತ್ತೇದಾರ್ ಅವರು ಪ್ರತಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಸಮಾಜದ ಚಿಂತನೆ ಬಗ್ಗೆ ಬಹಳಷ್ಟು ಅವರು ಮುಂದೆ ಬಂದಿದ್ದಾರೆ. ಇದೇ ರೀತಿ ನಮ್ಮ ಸೋದರು ಕೂಡ ಮುಂದೆ ಬೆಳೀಲಿ. ನಮ್ಮ ಸಹಕಾರ ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರುತ್ತೆ. ಮತ್ತು ನಮ್ಮ ಹಿರಿಯರು ಕೂಡ ಇಲ್ಲಿ ಕೂತಿದ್ದಾರೆ. ನಮ್ಮ ಮಾದೇವ್ ಕಾಕೋರ್ ಆಗಿರ್ಬೋದು, ಮತ್ತು ನಮ್ಮ ಮನೋಹರ್ ಮಾಮವರು, ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರು. ಸುಮಾರು 4:30 ಆದರೂ ಕೂಡ ಬಹಳಷ್ಟು ಇದರಿಂದ ತಾವು ಕಾಯ್ದಿರಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಸಂತೋಷ. ಮತ್ತು ಬಹಳ ದೂರದಿಂದ ತಾವೆಲ್ಲ ಬಂದು ಈ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಹೇಗಿತ್ತಪ್ಪ ಅಂದ್ರೆ, ಈ ಕಾರ್ಯಕ್ರಮ ಎಲ್ಲ ಸಮಾಜಕ್ಕೆ ಒಂದು ಪ್ರೇರಣೆಯ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿ ಸರ್ತಿ ಎಷ್ಟು ಸರ್ತಿ ಅರ್ಥಪೂರ್ಣ ಕಾರ್ಯಕ್ರಮ ಅಂದರೂ ಕಡಿಮೆ. ಯಾಕಂದ್ರೆ ಸಮಾಜದ ಬೇರೆ ಬೇರೆ ಸಮಾಜದಲ್ಲಿ ಯಾರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಸನ್ಮಾನ, ಮತ್ತು ವಿಶೇಷತೆ ಏನಂದ್ರೆ ದತ್ತಕ್ ತಗೊಳ್ಳೋದು. ಶಾಲೆಯ ಶಿಕ್ಷಣಕ್ಕೋಸ್ಕರ ದತ್ತಕ್ ತಗೊಂಡಿರಿ. ನಿಜವಾಗ್ಲೂ ಬಹಳ ಸಂತೋಷ. ಇದೇ ರೀತಿ ಪ್ರತಿ ವರ್ಷ ಯುವಕರು ತಾವೇನು ವ್ಯವಹಾರದಲ್ಲಿರ್ಬೋದು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿರ್ಬೋದು, ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷ ಆಗಕ್ಕೆ ಹಿಂಜರಿಬೇಡ್ರಿ. ನಾವೆಲ್ಲ ಸದಾ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಮ್ಮನ್ನ ಎಲ್ಲರಿಗೆ ಕರೆಸಿ ಬಹಳ ಆತ್ಮೀಯವಾಗಿ ಸನ್ಮಾನ ಮಾಡಿದಕ್ಕೆ ಸಮಾಜದ ಬಾಂಧವರಿಗೆ ಎಲ್ಲರಿಗೆ ಸದಾ ಚಿರಋಣಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತು